ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯಿಂದ ಪತ್ರ ಚಳುವಳಿ. ರೈಲು ಸಂಪರ್ಕಕ್ಕೆ ಆಗ್ರಹಿಸಿ ಪತ್ರ ಬರೆದ ವಿದ್ಯಾರ್ಥಿಗಳು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ವತಿಯಿಂದ ಲೋಕಾಪುರ ಟು ಧಾರವಾಡ ನೂತನ ರೈಲ್ವೆ ಮಾರ್ಗಕ್ಕೆ ಆಗ್ರಹಿಸಿ ಪತ್ರ ಚಳುವಳಿ ನಡೆಯಿತು. ಪಟ್ಟಣದ ಹೊರವಲಯದಲ್ಲಿರುವ ಶ್ರೀಮತಿ ಈರಮ್ಮ ಯಾದವಾಡ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಮಂಗಳವಾರ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರು ಸೇರಿ ಲೋಕಾಪುರದಿಂದ ಧಾರವಾಡ ನೂತನ ರೈಲು ಮಾರ್ಗ ಯೋಜನೆಗೆ ಅನುಮೋದನೆ ನೀಡುವ ಕುರಿತು ಕಾಲೇಜು ವಿದ್ಯಾರ್ಥಿಗಳಿಂದ ಕೇಂದ್ರ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್, ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣ, ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್, ಹುಬ್ಬಳ್ಳಿ ರೈಲ್ವೆ ಮಹಾಪ್ರಬಂಧಕರಿಗೆ ಪತ್ರ ಬರೆಯುವ ಮೂಲಕ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರುಗಳು ಶಫಿ ಬಣ್ಣಿ, ನಿಂಗಪ್ಪ ಕರಿಗಾರ್, ಶಶಿಕಾಂತ್ ನೆಲ್ಲೂರ್ ಮಾತನಾಡಿದರು. ಲೋಕಾಪುರದಿಂದ ರಾಮದುರ್ಗ ಸೌದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ನೂತನ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಒತ್ತಾಯಿಸಿ ಹಲವಾರು ವರ್ಷಗಳಿಂದ ಸತತವಾಗಿ ಹೋರಾಟಗಳು ನಡೆಯುತ್ತಿವೆ. ಕಳೆದ ಬಾರಿ ಪಟ್ಟಣದಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಭಾಗವಹಿಸಿ ಯಶಸ್ವಿಯಾಗಿದ್ದೀರಿ. ಈಗ ಅದರ ಭಾಗವಾಗಿ ತಾವೆಲ್ಲ ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಪತ್ರ ಬರೆಯುವ ಮೂಲಕ ಯೋಜನೆಯ ಅನುಮೋದನೆಗಾಗಿ ಸರ್ಕಾರಕ್ಕೆ ಒತ್ತಾಯಿಸಬೇಕೆಂದು ಮನವಿ ಮಾಡಿ ಎಲ್ಲರಿಗೂ ಧನ್ಯವಾದ ಹೇಳಿದರು. ಅದರಂತೆಯೇ ಯಾದವಾಡ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು, ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರು, ಸಾರ್ವಜನಿಕರು ಸೇರಿ ಪತ್ರ ಬರೆಯುವ ಮೂಲಕ ಲೋಕಾಪುರ ಟು ಧಾರವಾಡ ನೂತನ ರೈಲು ಮಾರ್ಗ ಯೋಜನೆ ಅನುಷ್ಠಾನಕ್ಕೆ ತರಲು ಸರ್ಕಾರದ ಮೇಲೆ ಒತ್ತಡ ತರುವ ಕೆಲಸ ಮಾಡಿದರು. ಈ ಸಂದರ್ಭದಲ್ಲಿ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರುಗಳಾದ ನಿಂಗಪ್ಪ ಕರಿಗಾರ್, ಶಶಿಕಾಂತ್ ನೆಲ್ಲೂರ್, ಶಫಿ ಬೆಣ್ಣಿ, ಚಂದ್ರಕಾಂತ್ ಮಾಳದ್ಕರ್, ಜಾವೀದ್ ಯಾದವಾಡ್, ಎಆರ್ ಪಠಾಣ್, ಎಂಕೆ ಯಾದವಾಡ್ ಉಪಸ್ಥಿತರಿದ್ದರು. ಕಾಲೇಜಿನ ಪ್ರಿನ್ಸಿಪಾಲರಾದಂತಹ ಪಾಟೀಲ್ ಗುರುಗಳಿಗೆ ನಮಸ್ಕರಿಸಿ ಹಾಗೂ ತಮ್ಮೆಲ್ಲರನ್ನು ನಮಸ್ಕರಿಸುತ್ತಾ, ಹೋದ ವರ್ಷ ನವೆಂಬರ್ 12, 2024ರಂದು ರಾಮದುರ್ಗಕ್ಕೆ ರೈಲು ಬೇಕು ಅಂತ ಹೇಳಿ ಏನೊಂದು ಹೋರಾಟವನ್ನು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಆ ಪ್ರತಿಭಟನೆಯಲ್ಲಿ ತಾವು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಭಾಗವಹಿಸಿ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಗೆ ಬೆನ್ನೆಲುಬಾಗಿ ನೀವು ನಿಂತು ಏನು ನಮಗೊಂದು ಶಕ್ತಿಯನ್ನು ಕೊಟ್ಟರಲ್ಲ, ಆ ಶಕ್ತಿಯ ಆಧಾರದ ಮೇಲೆ ಇಲ್ಲಿವರೆಗೂ ನಿಮ್ಮ ಜನಪ್ರತಿನಿಧಿಗಳಾದಂಥ ಸಂಸದರಾಗಲಿ, ಶಾಸಕರುಗಳಾಗಲಿ ಅವರ ಒಂದು ಪ್ರಯತ್ನದಿಂದ ಒಂದು ಹಂತಕ್ಕೆ ಬಂದು ಇದು ತಲುಪಿದೆ. ಇದು ಸುಮಾರು ಒಂದು 25 ವರ್ಷದ ಹೋರಾಟ. ಇದು ಲೋಕಾಪುರ್, ಬಟ್ಕುರ್ಕಿ, ರಾಮದುರ್ಗ, ಶಬರಿ ದೇವಸ್ಥಾನ, ಆಮೇಲೆ ಸಿರ್ಸಂಗಿ ಕಾಳಮ್ಮನ ದೇವಸ್ಥಾನ, ಯಲ್ಲಮ್ಮನಗುಡ್ಡು ಹಾಗೂ ನಮ್ಮದು ವಿದ್ಯಾನಗರಿ ಆದಂಥ ಧಾರವಾಡಕ್ಕೆ ಹೋಗಿ ಸೇರ್ತಕ್ಕಂಥ ಇದು ರೈಲು ಮಾರ್ಗ. ಇದು ಬಹಳ ಅವಶ್ಯಕತೆ ಇದ್ದಂಥ ರೈಲು ಮಾರ್ಗ. ನಿಮ್ಮ ಒಂದು ಬೆಂಬಲದಿಂದ ಇದು ಒಂದು ರೈಲ್ವೆ ಹೋರಾಟ ಒಂದು ಹಂತಕ್ಕೆ ಬಂದು ತಲುಪೈತಿ. ಹೋದ ತಿಂಗಳ ಸಂಸದರು ನಮ್ಮ ರೈಲು ಹೋರಾಟ ಕ್ರಿಯಾ ಸಮಿತಿಯ ಎಲ್ಲ ಸದಸ್ಯರನ್ನು ಕರ್ಕೊಂಡು ನೈಋತ್ಯ ರೈಲ್ವೆಯ ವ್ಯವಸ್ಥಾಪಕ ನಿರ್ದೇಶಕರನ್ನು ಭೇಟಿ ಮಾಡಿಸಿ ತಕ್ಷಣಕ್ಕೆ ಇದನ್ನು ಮತ್ತೆ ಸರ್ವೆ ಆಗಬೇಕು, ಈ ರೈಲು ಮಾರ್ಗ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಅವರಿಗೆ ತಮ್ಮ ಕೆಳಗಡೆ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಆದ್ರೆ ಈ ರೈಲು ಮಾರ್ಗ ಬರಬೇಕಂದ್ರೆ ಸುಮಾರು ಇವತ್ತಿನ 2025-26 ಬಜೆಟ್ನಲ್ಲಿ 4,500 to 5,000 ಕೋಟಿ ರೂಪಾಯಿ ಬೇಕಿದೆ. ಈಗ 2026ರ ಫೆಬ್ರವರಿ ಏನೋ ಒಂದು ಫೈನಾನ್ಸ್ ಬಜೆಟ್ ಕೇಂದ್ರ ಸರ್ಕಾರದ ಆಗ್ತೈತಿ. ಆ ಬಜೆಟ್ ಅಲ್ಲಿ ಈ ಯೋಜನೆಯನ್ನ ಜಾರಿ ಆಗ್ಬೇಕಂತ ತಿಳ್ಕೊಂಡು ತಮ್ಮ ಮುಖಾಂತರ, ವ್ಯಾಪಾರಸ್ಥರ ಮುಖಾಂತರ ಒಂದು ರೈಲ್ವೆ ಮಂತ್ರಿಯವರಿಗೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಸಂಸದರಿಗೆ ಮತ್ತೆ ಇದ ಪತ್ರ ಚಳವಳಿಯ ಮುಖಾಂತರ ಅವರ ಮೇಲೆ ಒಂದು ಒತ್ತಡನ ತಂದು ಈ ರೈಲು ಬರಲಿ ಅಂತ ತಿಳ್ಕೊಂಡು ನಾವು ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯ ಎಲ್ಲ ಸದಸ್ಯರು ಇದರಲ್ಲಿ ಇವತ್ತು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಂದ ಪ್ರಾರಂಭ ಮಾಡ್ಬೇಕಂತೇಳಿ ಬಂದಿದ್ವಿ. ಆ ಪ್ರಕಾರ ನಿಮ್ಮೆಲ್ಲರಿಗೂ ರಾಮದುರ್ಗಕ್ಕೆ ರೈಲು ಬೇಕು ಬೇಡ? ಬೇಕಂದ್ರೆ ನಾವು ಈ ಇಂಗ್ಲೆಂಡ್ ಲೆಟರ್ ಅನ್ನ ತರಿಸಿದೀವಿ. ಇದರಲ್ಲಿ ಮಿನಿಸ್ಟರ್ ಅವರಿಗೆ ತಮ್ಮ ಕಡೆಯಿಂದ ವಿನಂತಿ, ಮನವಿ ಹಾಗೂ ತಮ್ಮದು ಒಂದು ಕೆಳಗಡೆ ಡೇಟು, ಸೈನು, ಹಿಂದ್ಗಡೆ ನಿಮ್ಮ ಫ್ರಾಮ್ ಅಡ್ರೆಸ್, ನಿಮ್ಮ ಮನೆ ಅಡ್ರೆಸ್ ಅನ್ನ ಹಿಂದ ಬರೆದು ನಮ್ಗೆ ನೀವು ಕೊಟ್ರೆ ನಾವು ಇದನ್ನ ಪೋಸ್ಟ್ ಮುಖಾಂತರ ಅವರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ತಿಳ್ಕೊಂಡು